ನನ್ನೆಲ್ಲ ಪ್ರೇಕ್ಷಕ ಬಾಂಧವರಿಗೆ ಸೌಮ್ಯ ಸುರೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದೈವಭಕ್ತಿಗೆ ಪ್ರಧಾನವಾದಂತಹ ಮಾಹಿತಿಗಳು ನಮ್ಮ ಚಾನಲ್ನಲ್ಲಿ ದೊರೆಯುತ್ತದೆ. ಸ್ವಾಗತ. ನಾನು ಸೌಮ್ಯ. ಗೀತಾ ಜಯಂತಿ ಡಿಸೆಂಬರ್ 1. ಇಂದು ಶ್ರೀಕೃಷ್ಣನು ಭಗವದ್ಗೀತೆಯನ್ನು ಅರ್ಜುನನಿಗೆ ಬೋಧಿಸಿದ ಪವಿತ್ರ ದಿನ ಗೀತಾ ಜಯಂತಿ. ಗೀತಾ ಜಯಂತಿಯು ಶ್ರೀಮದ್ ಭಗವದ್ಗೀತೆಯ ಆಗಮನದ ಮಂಗಳಕರ ದಿನ. ಶ್ರೀಕೃಷ್ಣನು 5000 ವರ್ಷಗಳ ಹಿಂದೆ ಅರ್ಜುನನಿಗೆ ವೈದಿಕ ಜ್ಞಾನದ ಸಾರವನ್ನು ತಿಳಿಸಿದ ಮತ್ತು ಜೀವನದ ಗುರಿಯ ಬಗ್ಗೆ ಜ್ಞಾನೋದಯ ಮಾಡಿದ ದಿನ ಇದು. ಗೀತಾ ಮಹಾತ್ಮ್ಯದಲ್ಲಿ ಹೇಳಿರುವಂತೆ ಭಗವದ್ಗೀತೆಯ ಸೂಚನೆಗಳನ್ನು ಸರಿಯಾಗಿ ಅನುಸರಿಸಿದರೆ ಒಬ್ಬನು ಈ ಜೀವನದಲ್ಲಿ ಎಲ್ಲ ದುಃಖ ಮತ್ತು ಆತಂಕಗಳಿಂದ ಮುಕ್ತನಾಗಬಹುದು ಮತ್ತು ಒಬ್ಬರ ಮುಂದಿನ ಜೀವನವು ಆಧ್ಯಾತ್ಮಿಕವಾಗಿರುತ್ತದೆ. ಭಗವದ್ಗೀತೆ ಎಂದರೆ ಪರಮಾತ್ಮನ ಹಾಡು ಎಂದರ್ಥ. ಅದರ ಸಂದೇಶವು ಜೀವನದ ಎಲ್ಲ ಅನುಮಾನಗಳನ್ನು ಕೊನೆಗೊಳಿಸುವ ಕೀಲಿಯನ್ನು ಹೊಂದಿದೆ ಮತ್ತು ಸಂತೋಷ, ತೃಪ್ತಿ, ಪೂರೈಸುವಿಕೆ ಮತ್ತು ಸ್ವಯಂ ಅನ್ವೇಷಣೆಯ ಜೀವನದ ರಹಸ್ಯವನ್ನು ಹೊಂದಿದೆ. ಭಗವದ್ಗೀತೆಯಲ್ಲಿ ಭಕ್ತಿ, ಕರ್ಮ, ಜ್ಞಾನ, ಯೋಗ ಸಿದ್ಧಾಂತ ಅಡಕವಾಗಿದೆ. ಜಗತ್ತಿನಲ್ಲಿ ಇನ್ಯಾವುದೇ ಗ್ರಂಥ ನೀಡದ ಜೀವನ ಮೌಲ್ಯ ತೋರಿಸಿದ ಗ್ರಂಥ ಇದಾಗಿದ್ದು, ಇದರ ಅಧ್ಯಯನ ಮಾಡುವುದರಿಂದ ಜ್ಞಾನವು ಹೆಚ್ಚಾಗುತ್ತದೆ. ಭಗವದ್ಗೀತೆಯು ಸಮತೋಲಿತ ವ್ಯಕ್ತಿತ್ವಗಳಾಗಿ ಬೆಳೆಯಲು ಎಲ್ಲ ಮಾನವರಿಗೆ ಬಹಳಷ್ಟು ನೀಡುತ್ತದೆ. ಜೀವನ ನಿರ್ವಹಣೆಯ ಕಲೆಯನ್ನು ನೀಡುತ್ತದೆ. ಗೀತೆಯು ಎಲ್ಲ ಉಪನಿಷತ್ತುಗಳ, ವೇದಗಳ ಸಾರವಾಗಿದೆ ಮತ್ತು ಹಿಂದೂ ತತ್ವಶಾಸ್ತ್ರಕ್ಕೆ ಸಂಕ್ಷಿಪ್ತ ಮಾರ್ಗದರ್ಶಿಯಾಗಿದೆ. ಗೀತೆಯು 5 ಮೂಲಭೂತ ಪರಿಕಲ್ಪನೆಗಳನ್ನು ವಿವರಿಸುತ್ತದೆ. ಬ್ರಹ್ಮನ್ ಸರ್ವೋಚ್ಚ ನಿಯಂತ್ರಕ, ಜೀವ ಜೀವಿ ಅಥವಾ ಆತ್ಮ, ಪ್ರಕೃತಿ ವಸ್ತು, ಧರ್ಮ ಕರ್ತವ್ಯ ಮತ್ತು ಕಾಲ ಸಮಯ. ಗೀತಾ ಅಧ್ಯಯನದಿಂದ ನಾವು ಅಂತಿಮ ಸತ್ಯ, ಸೃಷ್ಟಿ, ಜನನ ಮತ್ತು ಮರಣಕ್ರಿಯೆಗಳ ಫಲಿತಾಂಶಗಳು, ಶಾಶ್ವತ ಆತ್ಮ, ಉದ್ದೇಶ ಮತ್ತು ಮಾನವ ಜೀವನದ ಗುರಿಯ ಬಗ್ಗೆ ಕಲಿಯಬಹುದು. ಇದು ನಮಗೆ ಎಲ್ಲ ದಿಕ್ಕುಗಳಲ್ಲಿ ಮಾರ್ಗದರ್ಶನ ನೀಡುತ್ತದೆ ಮತ್ತು ಉದಾತ್ತ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಬಲವಾದ ಮತ್ತು ಶುದ್ಧ ವ್ಯಕ್ತಿತ್ವವನ್ನು ನಿರ್ಮಿಸುವ ಮೂಲಕ ಜೀವನವನ್ನು ನಡೆಸಲು ನಮಗೆ ಸಹಾಯ ಮಾಡುತ್ತದೆ. ಗೀತೆಯು 700 ಶ್ಲೋಕಗಳು ಮತ್ತು 18 ಅಧ್ಯಾಯಗಳನ್ನು ಹೊಂದಿದೆ. ಪ್ರತಿಯೊಂದು ಅಧ್ಯಾಯವು ಯೋಗದ ಪ್ರಕಾರವನ್ನು ನೀಡುವಂತೆ ಸೂಚಿಸುತ್ತದೆ. ಯೋಗದ 3 ವಿಧಗಳು ಕರ್ಮಯೋಗ, ಭಕ್ತಿಯೋಗ ಮತ್ತು ಜ್ಞಾನಯೋಗ. ಕರ್ಮಯೋಗ ಎಂದರೆ ನಿಸ್ವಾರ್ಥ ಕ್ರಿಯೆಯ ಮಾರ್ಗ. ಭಕ್ತಿಯೋಗ ಎಂದರೆ ದೇವರನ್ನು ಪ್ರೀತಿಸುವ ಮಾರ್ಗ. ಜ್ಞಾನಯೋಗ ಎಂದರೆ ಬುದ್ಧಿವಂತಿಕೆಯ ಮಾರ್ಗ. ಶ್ರೀಕೃಷ್ಣನು ಭಗವದ್ಗೀತೆಯನ್ನು ಅರ್ಜುನನಿಗೆ ಬೋಧಿಸಿದಂತಹ ಪವಿತ್ರ ದಿನವಾದ ಇಂದು ಗೀತಾ ಜಯಂತಿಯ ಶುಭಾಶಯಗಳು. ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ. ಸರ್ವೇ ಜನಾಃ ಸುಖಿನೋ ಭವಂತು.